ಬೇಸಿಗೆ ಆಗ್ತಿದ್ದಂತೆ ಎಲ್ಲರೂ ಎದುರು ನೋಡೋದು ಮಾವಿನ ಹಣ್ಣಿಗೆ. ಮಾರುಕಟ್ಟೆಗೆ ಈ ಹಣ್ಣಿನ ರಾಜ ಯಾವಾಗ ಬರ್ತಾನೆ ಎಂದು ಹಲವಾರು ಮಂದಿ ಕಾದು ಕುಳಿತಿರುತ್ತಾರೆ. ಬಾಯಲ್ಲಿಟ್ರೆ ಅದರ ಸಿಹಿ ಹುಳಿ ಮಿಶ್ರಣ ಎಲ್ಲೆಡೆ ಹರಡಿರುತ್ತೆ. ಸ್ವರ್ಗಕ್ಕೆ ಮೂರೇ ಗೇಣು ಅಂತಾರೆ. ಈ ಮಾವಿನ ಹಣ್ಣು ಆರೋಗ್ಯಕ್ಕೆ ಬಲು ಉಪಕಾರಿ. ಆದ್ರೆ ಒಳ್ಳೆಯದರ ಹಿಂದೆ ಕೆಟ್ಟದ್ದು ಇರುತ್ತದೆ ಎಂದು ದೊಡ್ಡವರು ಹೇಳಿದ್ದಾರೆ. ಹಾಗೆ ಈ ಹಣ್ಣಿನ ರಾಜನನ್ನ ಸೇವಿಸಿದ್ರೆ ಕೆಲ ಸಮಸ್ಯೆಗಳು ಬರುತ್ತದೆ. ಮಳೆಗಾಲದಲ್ಲಿ ಮಾವಿನ ಹಣ್ಣನ್ನು ತಿನ್ನುವುದು ಆರೋಗ್ಯಕ್ಕೆ ಹಾನಿಕರ ಎನ್ನುವುದು ತಜ್ಞರ ಸಲಹೆ. ಮಳೆಗಾಲದಲ್ಲಿ ತೇವಾಂಶ ಮತ್ತು ಮಳೆಯಿಂದಾಗಿ ಮಾವಿನ ಸಿಪ್ಪೆಗಳ ಮೇಲೆ ಹೆಚ್ಚು ಬ್ಯಾಕ್ಟೀರಿಯಾಗಳು ಬೆಳೆಯಲು ಪ್ರಾರಂಭಿಸುತ್ತವೆ. ಇದರಿಂದಾಗಿ ಮಾವು ಸೋಂಕಿಗೆ ಒಳಗಾಗುತ್ತದೆ. ನೀವು ಮಾನ್ಸೂನ್ನಲ್ಲಿ ಮಾವು ತಿಂದ್ರೆ ಹೊಟ್ಟೆಗೆ ಸಂಬಂಧಿಸಿದ ಕಾಯಿಲೆಗಳು ಕಾಡಬಹುದು. ಮಳೆಗಾಲದಲ್ಲಿ ಮಾವು ತಿನ್ನೋದ್ರಿಂದ ಸ್ಕಿನ್ ಅಲರ್ಜಿ ಸಮಸ್ಯೆಗಳು ಉಂಟಾಗಬಹುದು. ಅನೇಕ ಜನರಿಗೆ ಈಗಾಗಲೇ ಮಾವಿನಿಂದ ಅಲರ್ಜಿ, ದದ್ದುಗಳು ಮತ್ತು ಮೊಡವೆಗಳ ಸಮಸ್ಯೆಗಳಿವೆ. ಮಳೆಗಾಲದಲ್ಲಿ ಮಾವು ತಿನ್ನುವ ಮೊದಲು ನೀವು ಮಾವನ್ನು ಚೆನ್ನಾಗಿ ತೊಳೆದು ನಂತರ ತಿನ್ನಬೇಕು. ಇದಲ್ಲದೆ ಅತಿಯಾಗಿ ಹಣ್ಣಾದ ಅಥವಾ ಕತ್ತರಿಸಿದ ಮಾವಿನ ಹಣ್ಣುಗಳನ್ನ ತಿನ್ನಬಾರದು. ಅದೇ ಸಮಯದಲ್ಲಿ ಮಳೆಗಾಲದಲ್ಲಿ ಮಾವನ್ನ ಫ್ರಿಡ್ಜ್ ನಲ್ಲಿ ಇಡುವ ಬದಲು ಅದನ್ನು ಒಣ ಸ್ಥಳದಲ್ಲಿ ಇಡಬೇಕು. ಮಳೆಗಾಲದಲ್ಲಿ ನೀವು ಕಡಿಮೆ ಪ್ರಮಾಣದಲ್ಲಿ ಮಾವನ್ನ ತಿನ್ನಬೇಕು. ನಿಮಗೆ ಹೊಟ್ಟೆ ಅಥವಾ ಅಲರ್ಜಿ ಸಮಸ್ಯೆಗಳಿದ್ದರೆ ಮಳೆಗಾಲದಲ್ಲಿ ಮಾವನ್ನ ತಿನ್ನುವುದು ಉತ್ತಮವಲ್ಲ.